ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್ ಏನ್ ಸಮಾಚಾರ ವಿತ್ ನವ್ಯ. ಗುಡ್ ಮಾರ್ನಿಂಗ್. ಕಾರ್ ಎತ್ಕೊಂಡು ಬೆಳಗ್ಗೆ ಎಲ್ಲರೂ ಕರ್ಕೊಂಡು ಎಲ್ಗಪ್ಪ ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ನಾನು ವಯನಾಡ್ಗೆ ಹೋಗ್ತಾ ಇದ್ದೀನಿ. ಅದೂ ರೋಡ್ ಟ್ರಿಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ನಾವು ಮೈಸೂರಿಂದ ವಯನಾಡಿಗೆ ಹೋಗ್ತಾ ಇದ್ದೀವಿ. ನೀವೇನಾದರೂ ವಯನಾಡ್ಗೆ ರೋಡ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ರೆ ನಿಮಗೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಬೇಕು, ಆಯಿತಾ? ಮೊದಲನೇದಾಗಿ ಮೈಸೂರಿಂದ ವಯನಾಡಿಗೆ 3 hours ಜರ್ನಿ ಆಗುತ್ತೆ. ನಾವು ಕಾರಿಂದ ಹೋಗಿದ್ದು. ಬಂಡೀಪುರ ರೋಡು ತುಂಬ ಚೆನ್ನಾಗಿದೆ. ಹಾಗೆ ನೀವಿಗೆ ಆ್ಯನಿಮಲ್ಸ್ನ ಕೂಡ ಮಧ್ಯ ನೋಡ್ಕೊಂಡು ಹೋಗೋದ್ರಿಂದ ನಿಮ್ಮ ಜರ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸ್ಟೇ ಆಪ್ಷನ್ಸಲ್ಲಿ ವಯನಾಡಲ್ಲಿ ತುಂಬಾ ಇದೆ. ನಿಮ್ಮ ಬಜೆಟ್ಗೆ ಅನುಕೂಲ ಆಗೋ ಹಾಗೆ ನೀವು ಬೇಕಾದರೆ ಚೆಕ್ ಮಾಡ್ಕೊಬೋದು. ನಾವು ಬುಕ್ ಮಾಡಿದ್ದದ್ದು ಎಡ್ಕಲ್ ಕೇವ್ಸ್ ಹತ್ರನೇ ಇರುವಂತಹ ಒಂದು ಸ್ಟರ್ಲಿಂಗ್ನ ಪ್ರಾಪರ್ಟಿ. ಸ್ಟರ್ಲಿಂಗ್ ಅವ್ರದ್ದು ಬೇರೆ ಪ್ರಾಪರ್ಟೀಸ್ ಇದೆ ವಯನಾಡಲ್ಲಿ. ನಾವಿದ್ದದ್ದು ಲ್ಯಾಂಟಾನೋ ವಾಟರ್ ಫ್ರಂಟ್ ಅಂತ ಎಡ್ಕಲ್ ಕೇವ್ಸ್ ಹತ್ರ ಅಂತ ಹೇಳಿದ್ನಲ್ಲ, ಅದು ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ. ನಾನು ಮೇಯ್ನಾಗಿ ನಿಮಗೆ ಈ ವಿಡಿಯೋದಲ್ಲಿ ಈ ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ಸೊ ನೀವೇನಾದರೂ ಸ್ಟೇ ಆಗೋದಿದ್ರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಯೂಸ್ಫುಲ್. ಸ್ಟರ್ಲಿಂಗ್ ಲ್ಯಾಂಟ ಅನ್ನೋದು ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಿತ್ತು ನಮಗೆ ಅಂತಂದರೆ, ಎಡ್ಕಲ್ ಕೇವ್ಸ್, ಕರಾಪುಜಾ ಡ್ಯಾಮ್, ಫ್ಯಾಂಟಮ್ ರಾಕ್ ಇದೆಲ್ಲ ವಿತಿನ್ 2 kilometers ಇತ್ತು. ಸೊ ತುಂಬ ಓಡಾಡೋ ಅವಶ್ಯಕತೆಯೇ ಇರಲಿಲ್ಲ. ನಾನು ಕೂಡ ಸ್ಟರ್ಲಿಂಗ್ನವ್ರನ್ನ ಪ್ರಾಪರ್ಟಿಗೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮ್. ಇದು ನನ್ನ ಹಸ್ಬೆಂಡ್ ಆಫೀಸ್ ಕಡೆಯಿಂದ ನಮಗೆ ಆಫರ್ ಇದ್ದಿದ್ದರಿಂದ ನಾವು ಇದನ್ನು ಚೂಸ್ ಮಾಡಿದ್ದು. ಆ್ಯಂಡ್ ಟ್ರಸ್ಟ್ ಮೀ, ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಸ್ಟಾಫ್ ತುಂಬಾ ಫ್ರೆಂಡ್ಲಿ ಆಗಿದ್ದರು, ತುಂಬಾ ಸ್ವೀಟ್ ಆಗಿದ್ದರು. ಈ ಥರ ಎಲ್ಲ ಆರತಿ ಎಲ್ಲ ಮಾಡಿ ಹಾಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಅದನ್ನು ಕುಟ್ಕೊಂಡು ನಾವು ರಿಜಿಸ್ಟ್ರೇಷನ್ ವರ್ಕ್ ಎಲ್ಲ ಮುಗಿಸ್ಕೊಂಡು ನಮ್ಮ ರೂಮ್ ಕಡೆ ಹೊರಟ್ವಿ. ನೆಕ್ಸ್ಟ್ ರೂಮ್ ಹೇಗಿದೆ ತೋರಿಸ್ತೀನಿ. ಸೊ ದಿಸ್ ಇಸ್ ದ ರೂಮ್. ನನ್ನ ಮಗಳು ಆಲ್ರೆಡಿ ಬ್ಲೂಗಿ ಹಾಕೊಂಡು ಕುತ್ಕೊಂಡಿದ್ದಾಳೆ. ಮಕ್ಕಳು ಎಲ್ಲಿದ್ರು ಕೂಡ ಕಾರ್ಟೂನ್ಸ್ ಅಂತೂ ಓಡ್ತಾ ಇರುತ್ತೆ. ಸೊ ಒಂದು ಅಂದರೆ ಫೋನ್ ಏನಾದರೂ ಮಾಡೋದಕ್ಕೆ, ಏನಾದರೂ ಆರ್ಡರ್ ಮಾಡೋದಕ್ಕೆ ಅಥವಾ ಏನಾದರೂ ಹೆಲ್ಪ್ ಬೇಕಂದ್ರೆ ದೇ ಹ್ಯಾವ್ ಗಿವನ್ ದ ಫೋನ್. ಆ್ಯಂಡ್ ಕಾಫಿ ಸ್ಟೇಷನಲ್ಲಿ ಕಾಫಿ, ಟೀ, ಮಿಲ್ಕ್ ಪೌಡರ್ ಎವ್ರಿಥಿಂಗ್ ದೇ ಹ್ಯಾವ್ ಗಿವನ್. ಆ್ಯಂಡ್ ಹಾಗೆ ಇದು ಒಂದು ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟಿದ್ದಾರೆ. ಸೊ ಇಟ್ಸ್ ಸೋ ಸ್ವೀಟ್. ಆಮೇಲೆ ತಿನ್ನೋಣ. ಓಕೆ, ಯು ಕ್ಯಾನ್ ಸಿ ದಿಸ್. ಸ್ಪೇಷಿಯಸ್ ಆಗಿದೆ ರೂಮ್, ಆಕ್ಚುಲಿ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಅಂಡ್ ಒಂದು ಕಬೋರ್ಡ್ ಪಾರ್ಟಿನ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಲೇಟರ್ ಇನ್ನೇನಿದೆ, ಅಂಡ್ ದಿಸ್ ನಮ್ಮ ಯಜಮಾನ್ರು ಆಲ್ರೆಡಿ ಕೆಲವೊಂದು ಐಟಮ್ಸ್ ನ ಒಳಗಡೆ ಇಟ್ಟಿದ್ದಾರೆ. ಒಂದು ಸೇಫ್ಟಿ ಲಾಕರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಾಶ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮ ಹೆಣ್ಮಕ್ಳಿಗೆ ಆಕ್ಚುಲಿ ವಾಶ್ರೂಮ್ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಾವ್ ಇಟ್ಸ್ ನೈಸ್. ಅವರೇ ಒಂದು ಹೇರ್ ಡ್ರೈಯರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ಅಲಾಂಗ್ ವಿತ್ ದಟ್ ನಾರ್ಮಲ್ ಆಗಿ ಎಲ್ಲ ಕಡೆ ಪ್ರೊವೈಡ್ ಮಾಡೋ ತರ ಆಲ್ ಬಾಡಿ ಲೋಷನ್, ಸೋಪು ಅದು ಇದು ಎಲ್ಲಾನು ಕೊಟ್ಟಿದ್ದಾರೆ. ಅಂಡ್ ವಿ ಹ್ಯಾವ್ ಅ ಬಾತ್ ಟಬ್ ವಿತ್ ವ್ಯೂ. ಇಟ್ ಈಸ್ ನೈಸ್. ಇನ್ನು ರೂಮ್ಗಳ ವಿಚಾರಕ್ಕೆ ಬರೋದಾದರೆ ಇಲ್ಲಿ ವೈಡ್ ವೆರೈಟೀಸ್ ಆಫ್ ರೂಮ್ಸ್ ಇದೆ, ಅಲಾಂಗ್ ವಿತ್ ಅ ಡಿಫ್ರೆಂಟ್ ಪ್ರೈಸ್ ರೇಂಜ್. ಅಂದರೆ ನಾ ಸೆಲೆಕ್ಟ್ ಮಾಡಿದ್ದು ಇಲ್ಲಿ ಸೂಟ್ ವಿತ್ ಅ ಬಾಲ್ಕನಿ, ಮತ್ತು ಸ್ವಲ್ಪ ದೊಡ್ಡದಾಗಿತ್ತು, ಸ್ಪೇಷಿಯಸ್ ಆಗಿತ್ತು ನಾವಿದ್ದಂತಹ ಜಾಗ. ಇವಾಗ ನೀವು ನೋಡ್ತಾ ಇರೋದು ಬಂದು ಡೈನಿಂಗ್ ಏರಿಯಾ. ಸೊ ನೀವು ಯಾವಾಗ ಬೇರೆ ಏನಾದರೂ ಆರ್ಡರ್ ಮಾಡಬೇಕು ಅಂದರೂ ಕೂಡ ಇದು ಓಪನ್ ಇರುತ್ತೆ. ನಂದು ಪರ್ಸ್ನಲ್ ಸಜೆಷನ್ ಏನಂತಂದರೆ, ನೀವು ಈ ಪ್ರಾಪರ್ಟಿನ ಆಪ್ಟ್ ಮಾಡೋದಾದರೆ ಊಟನ ನಿಮ್ಮ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗೋ ಥರ ತೊಗೊಳ್ಳಿ. ಯಾಕೆ ಅಂತಂದರೆ ಸಪ್ರೇಟಾಗಿ ಆರ್ಡರ್ ಮಾಡಬೇಕು ಅಂದರೆ ನಂಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು, ವಿಚ್ ವಿ ಡಿಡೆಂಟ್ ಡು. ನಾವು ನಮ್ಮ ಪ್ಯಾಕೇಜಲ್ಲೇ ತೊಗೊಂಡಿದ್ವಿ. ಇದು ನೀವು ನೋಡ್ತಾ ಇರೋದೀಗ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಪೂಲ್ ಏರಿಯಾ ಆಕ್ಸೆಸ್ ಬಂದುಬಿಟ್ಟು ಅಂಟಿಲ್ 9 o'clock ಇರೋವರೆಗೂ ಇರುತ್ತೆ ರಾತ್ರಿ. ಆ್ಯಂಡ್ ನೀರು ಕೂಡ ತುಂಬ ಚೆನ್ನಾಗಿತ್ತು, ಹೈಜೀನ್ ಆಗಿತ್ತು. ಇದು ಕಿಡ್ಸ್ ಪ್ಲೇ ಅರಿನಾ.
ಇದಲ್ಲದೆ ಇಂಡೋರ್ ಗೇಮ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಮಕ್ಕಳಿಗೆ. ಅಲ್ಲಿ ಒಳಗಡೆ ಬಂದ್ಬಿಟ್ಟು ಕೇರಮ್ಮು, ಗೂಸ್ ಬಾಲ್ಸು ಆ ಥರ, ಟೆನ್ನಿಸು ಇವೆಲ್ಲದಕ್ಕೂ ಕೂಡ ಒಳಗಡೆ ಇಂಡೋರ್ ಪ್ಲೇ ಏರಿಯಾ ಇದೆ. ಅದು ಕೂಡ ಚೆನ್ನಾಗಿದೆ. ನಾವೇನು ಅದನ್ನು ಆಡೋಕ್ಕೆ ಹೋಗಲಿಲ್ಲ. ನನ್ನ ಮಗಳು ಇದನ್ನೇ ತುಂಬ ಖುಷಿಪಟ್ಲು. ಸೊ ಇದು ಬಂದು ಕರಾಪುಜಾ ಡ್ಯಾಮ್ದು ಬ್ಯಾಕ್ ವಾಟರ್ಸ್ ಅಲ್ಲಿ ಇರೋದ್ರಿಂದ ಈ ರೆಸಾರ್ಟ್ನ ವಾಟರ್ ಫ್ರಂಟ್ ರೆಸಾರ್ಟ್ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ಎಲ್ಲಾ ರೂಮ್ಗೂ ಕೂಡ ಲೇಕ್ ವ್ಯೂ ಕೂಡ ಸಿಕ್ಕತ್ತೆ ಇದರಿಂದ. ಆ್ಯಂಡ್ ಸಿನ್ಸ್ ಇದು ಬ್ಯಾಕ್ ವಾಟರ್ಸ್ ಅಲ್ಲಿ ಇರೋ ರೆಸಾರ್ಟ್ ಆಗಿರೋದ್ರಿಂದ ವ್ಯೂ ಕೂಡ ತುಂಬಾನೇ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ ಅನ್ಸುತ್ತಾ. ಇದಲ್ಲದೆ ಆ ಕಡೆ ಕೂಡ ಬೆಟ್ಟ ಬೆಟ್ಟ ತರ ಅಲ್ಲಿ ಮನೆಗಳಿರೋದು, ಆ ವ್ಯೂಸ್ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಏನೇನಿದೆ ಚೆಕ್ಔಟ್ ಮಾಡೋಣ ಬನ್ನಿ. ಇವಾಗ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ಲಾಂಜ್ ಏರಿಯಾ. ರಿಸೆಪ್ಷನ್ ಮುಂದೆನೇ ಇರುತ್ತೆ. ಸೊ ಅರ್ಲಿ ಚೆಕ್-ಇನ್ಗೆ ಅಂತ ಏನಾದರೂ ಬಂದರೆ ವೇಟಿಂಗು ಕೂಡ ಅವರು ಅದಕ್ಕೆಲ್ಲ ಅರೇಂಜ್ ಮಾಡಿದ್ದಾರೆ. ಇಟ್ ಇಸ್ ನೈಸ್. ಈಗ ಈ ಪ್ರಾಪರ್ಟಿಯ ಪ್ರೈಸ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಏನು ಗೊತ್ತಾ, ಈ ಪ್ರೈಸ್ ಬಂದ್ಬಿಟ್ಟು ಸೀಸನ್ಸ್ ಮೇಲೆ ಹಾಗೆ ವೀಕೆಂಡ್ಸು ವೀಕ್ ಡೇಸ್ ಮೇಲೆ ಕೂಡ ಡಿಫರ್ ಆಗ್ತಾ ಇರುತ್ತೆ. ಸೊ ನೀವು ಯಾವ ವೆಬ್ಸೈಟ್ನ ಯೂಸ್ ಮಾಡ್ತೀರಾ, ಯಾವ ಡೇಸ್ನ ಯೂಸ್ ಮಾಡ್ತೀರಾ ಬುಕ್ ಮಾಡೋದಕ್ಕೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಬಂದಿದ್ದು ಕ್ರಿಸ್ಮಸ್ ಟೈಮಲ್ಲಿ ಪೀಕ್ ಸೀಸನ್ ಇತ್ತು ವಯನಾಡಲ್ಲಿ. ಆಗ ನಮಗೆ ಆಲ್ಮೋಸ್ಟ್ ಒಂದು 12,000ವರೆಗೂ ಆಯಿತು. ಆ್ಯಂಡ್ ಮೋರ್ ಓವರ್ ನಮಗೆ 40% ಡಿಸ್ಕೌಂಟ್ ಇತ್ತು ನನ್ನ ಹಸ್ಬೆಂಡ್ ಆಫೀಸ್ ಕಡೆಯಿಂದ. ಸೊ ನನಗೆ ಈ ಪ್ರೈಸ್ಗೆ ಈ ಲಕ್ಸುರಿ ಸರ್ವಿಸ್ ಎಲ್ಲ ಕೂಡ ವರ್ತ್ ಅನಿಸ್ತು. ಸೊ ಈವ್ನಿಂಗ್ ಎಲ್ಲ ಒಂದು ಸಣ್ಣ ವಾಕ್ ಮುಗಿಸ್ಕೊಂಡು ಪ್ರಾಪರ್ಟಿ ಎಲ್ಲ ನೋಡಾದ್ಮೇಲೆ ನಾವು ಆಮೇಲೆ ನೈಟು ಫೈರ್ ಕ್ಯಾಂಪ್ ಅರೇಂಜ್ ಮಾಡಿದ್ರು, ಅಲ್ಲಿಗೆ ಹೋಗಿದ್ವಿ. ಒಂದು ತುಂಬ ಇಷ್ಟ ಆಗಿದ್ದು ಏನು ಅಂದರೆ ಅಲ್ಲಿರೋ ಸ್ಟಾಫ್ ಬಂದುಬಿಟ್ಟು ನಿಮಗೆ ನಿಮ್ಮ ಪ್ಲ್ಯಾನ್ಸ್ನ ಕೇಳ್ತಾರೆ. ಅವರೇ ಇಲ್ಲಾಂದರೆ ಸಜೆಸ್ಟ್ ಮಾಡ್ತಾರೆ ನೀವು ಎಲ್ಲೆಲ್ಲಿ ಹೋಗ್ಬೋದು, ನಿಮ್ಮ ಟ್ರಿಪ್ನ ಇನ್ನೂ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೋಬೋದು ಅಂತ ಅವರೇ ಐಡಿಯಾಸ್ಗಳು ಕೊಡ್ತಾರೆ. ದಟ್ ಈಸ್ ವೆರಿ ಸ್ವೀಟ್. ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟ ನಾವು ಚೂಸ್ ಮಾಡಿದ್ದು ಬೊಫೆಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ಗಳು ತುಂಬ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು ಟು ಬಿ ಫ್ರ್ಯಾಂಕ್. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇತ್ತು. ನಾನ್ ವೆಜ್ನಲ್ಲಿ ಚಿಕನ್ನು, ಎಗ್, ಪಾಸ್ತಾ, ಚಿಕನ್ ಪಾಸ್ತಾ, ಹಾಗೆ ನೂಡಲ್ಸ್, ಕಟ್ಲೆಟ್ಸ್ ಎಲ್ಲ ಇತ್ತು. ಆ್ಯಂಡ್ ವೆಜ್ಜಲ್ಲೂ ಕೂಡ ಸೇಮ್ ಆಪ್ಷನ್ ಇತ್ತು. ವೆಜ್ಜಲ್ಲಿ ಬೇರೆ ಬೇರೆ ಥರ ಪನ್ನೀರು, ಮಶ್ರೂಮ್, ಮಿಕ್ಸ್ಡ್ ವೆಜ್, ಈ ಕರೀಸ್ ಮತ್ತು ಸ್ವೀಟ್ಸ್, ಐಸ್ ಕ್ರೀಮ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿತ್ತು. ಇನ್ನು ಟೇಸ್ಟ್ ವಿಚಾರ ಹೇಗಿತ್ತು ಅಂತ ಕೇಳಿದರೆ ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ಹೈಜೀನ್ ಆಗಿತ್ತು. ಏನಂದರೆ ಕೇರಳ ಅಂತ ಅಂದರೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿಬಿಡ್ತಾರೇನೋ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಯಾಕಂದರೆ ಎಲ್ಲರಿಗೂ ಕೊಕೊನಟ್ ಆಯಿಲ್ ಅಡ್ಜಸ್ಟ್ ಆಗಲ್ಲ, ಆಯಿತಾ. ಆ ಕೊಬ್ಬರಿ ಎಣ್ಣೆ ಫ್ಲೇವರು ಕಂಪ್ಲೀಟ್ ಊಟ ಮಾಡಬೇಕು ಅಂತಂದಾಗ ನಮಗೆ ನಮ್ಮ ಕನ್ನಡದವ್ರಿಗೆ ಸ್ವಲ್ಪ ಅದು ಒಂಥರ ಅನಿಸುತ್ತೆ. ಬಟ್ ಇಲ್ಲಿ ನಾರ್ಮಲ್ ಆಗಿ ಬೇರೆ ಆಯಿಲ್ನೇ ಯೂಸ್ ಮಾಡಿದರು. ಕೊಕೊನಟ್ ಆಯಿಲ್ ಯೂಸ್ ಮಾಡಿದ ಡಿಶಸ್ಸು ಇತ್ತು, ಯೂಸ್ ಮಾಡಿರೋ ಡಿಶಸ್ ಕೂಡ ಇತ್ತು. ದಿಸ್ ಇಸ್ ಅವರ್ ಮಾರ್ನಿಂಗ್ ವ್ಯೂ. ಹಾಗೆ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಬಂದರೆ ಇಲ್ಲಿ ಏನೇನು ತೋರಿಸ್ತಾ ಇದ್ದೀನಿ ಅದೆಲ್ಲ ಇನ್ಕ್ಲೂಡೆಡ್ ಆಗಿತ್ತು. ಮಾರ್ನಿಂಗ್ ಅರೌಂಡ್ 8 o'clock, 7:30, 8 o'clock ಶುರುವಾಗಿತ್ತು. ಕಾಫಿ, ಟೀ, ವಾಟ್ ಎವರ್ ಯು ಸಜೆಸ್ಟ್. ಜೊತೆಗೆ ಲೈವ್ ಕೌಂಟರಲ್ಲಿ ದೋಸೆ, ಸ್ಯಾಂಡ್ವಿಚ್ ಎಲ್ಲನೂ ಅವೈಲೇಬಲ್ ಇರುತ್ತೆ. ಇಡ್ಲಿ, ಕಟ್ ಫ್ರೂಟ್ಸು, ಕೆಲಾಕ್ಸ್, ಎವ್ರಿಥಿಂಗ್ ವಾಸ್ ಅವೈಲೇಬಲ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಗುಡ್. ತುಂಬ ಚೆನ್ನಾಗಿತ್ತು ಎಲ್ಲನೂ ಕೂಡ. ನಂದಂತ ಸ್ವೀಟ್ ಗೆಸ್ಚರ್ ಅಂತ ಅಂದರೆ ಇವಾಗ ಮಕ್ಕಳಿರೋ ಅಮ್ಮಂದರಿಗೆ ಗೊತ್ತಾಯ್ತಾ, ಬೇಗ ಬೇಗ ತಿನ್ಸೋಕ್ಕಾಗಲ್ಲ, ಅಷ್ಟು ಬೆಳಗ್ಗೆ ತಿನ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಅವರು ಕೇಳಿದ್ರೆ ಮಕ್ಕಳಿಗೋಸ್ಕರ ಪ್ಯಾಕ್ ಮಾಡಿ ಕೊಟ್ಟರು. ಅದು ನಂಗೆ ತುಂಬಾ ಖುಷಿ ಆಯಿತು. ಸೊ ಇಲ್ಲಿ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್ ರೆಸಾರ್ಟ್ ಫ್ಯಾಮಿಲಿ ಸ್ಟೇಗೂ ಚೆನ್ನಾಗಿದೆ, ಕಪಲ್ ಸ್ಟೇಗೂ ಚೆನ್ನಾಗಿದೆ. ಖಂಡಿತ ನೀವು ಕೂಡ ಬುಕ್ ಮಾಡ್ಬೋದು. ಆದರೆ ನಿಮ್ಮ ಪ್ಯಾಕೇಜ್ನಲ್ಲಿ ಫುಡ್ನ ಇನ್ಕ್ಲೂಡ್ ಮಾಡೋದನ್ನ ಮರಿಬೇಡಿ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.